ಕುರಿಗಳು ಏನು ಅಂದರೆ ಸ್ವಲ್ಪ ಕಾಯಿಲೆಗಳು ಜಾಸ್ತಿ ಕುರಿಗಳಿಗೆ ಮೈ ತೊಳಿಬೇಕು, ಅವು ಸ್ನಾನ ಮಾಡಿಸ್ಬೇಕು, ಎಲ್ಲಿ ತಗೊಂಡೋಗೋದು, ಎಲ್ಲಿ ಮೇಯ್ಸೋದು. ಕುರಿಗಳು ನಿಂಗೆ ಕೂಡಾಕಂಗಿಲ್ಲ, ಏನು ಹೇಳಿ, ಮೇಕೆಗಳು ಕೂಡಾಕಂಗಿಲ್ಲ. ನಾವು ಇರೋದ್ರಲ್ಲಿ ಸ್ವಲ್ಪ ಫ್ರೀ ಬಿಟ್ಟಿದ್ದೀವಿ, ಹೊರಗಡೆ ಇಟ್ಕೊಂಡು ಹೋಗ್ತೀವಿ, ಆದರೂ ಕಂಜೆಸ್ಟೆಡ್ಡೆ. ಇವ್ಯಾವ ನಾಟಿ ಮೇಕೆ ಫುಲ್ಲಿ ನಾಟಿಗಳಾಗ್ಬಿಟ್ರೆ ಹೋಗ್ಬಿಡವು, ಇವೆಲ್ಲ ಮಿಕ್ಸ್ ಆಗ್ಬಿಟ್ಟವು ಇವು ಏನು. ಅದರಿಂದ ಆಯಿತಾ, ಕುರಿಗಳು ಹಿಂಸೆ ಜಾಸ್ತಿ. ಕುರಿಗಳು ಬೇಗ ಗ್ರೋತ್ ಆಗ್ತವೆ. ಆಮೇಲೆ ಕುರಿನ ಲೈಕ್ ಮಾಡಲ್ಲ ಜನ, ಮೇಕೆ ಲೈಕ್ ಮಾಡೋದು ಜಾಸ್ತಿ. ಮೇಕೆ ವಾತಗಳನ್ನ ಲೈಕ್ ಮಾಡ್ತಾರೆ. ಯಾಕೆ ಸರ್? ಅದು ಏನೋ ಅದು ಶೀತ, ಕೋಲ್ಡು ಸರ್ ಅದು. ಆ ಕುರಿ ಮಾಂಸ ಅಂತಾರಲ್ಲ, ಕುರಿ ಮಾಂಸ ಕೋಲ್ಡು. ಈ ಅಂಗಡಿಗಳಿಗೆ ಏನು ಮಾಡ್ತಾರೆ, ಮೇಕೆ ಮಾಂಸ ಅಂತ ಕುರಿದು ಕೊಡ್ತಾರೆ. ಅಲ್ಲಿ ಕಮ್ಮಿ ರೇಟ್ ಕೊಡ್ತಾರೆ ನೋಡಿ. ಯಾವುದೇ ರೇಟ್ 600 ರೂಪಾಯಿಗೆ ನಾಟಿ ವಾತದ ಮಾಂಸ ಕೊಡೋಕ್ಕಾಗಲ್ಲ. ಅದನ್ನು ಕುರಿ ಮಾಂಸ ಕೊಟ್ಬಿಟ್ಟು ಮೇಕೆ ಮಾಂಸ ಅಂತ ಹೇಳ್ತಾರೆ. ಅವೆಲ್ಲ ಅವರು ಬಿಸ್ನೆಸ್ ಮೈಂಡು, ಎಲ್ಲ ಬಿಸ್ನೆಸ್ಸು. ರೆಗ್ಯುಲರ್ ಎಲ್ಲ ಯೂಸ್ ಮಾಡೋರಿಗೆಲ್ಲ ಗೊತ್ತಾಗ್ಬಿಡ್ತದೆ ಕುರಿದ ಮೇಕೆದೆ ಅಂತ ಗೊತ್ತಾಗ್ಬಿಡ್ತದೆ, ಆಟೋಮೆಟಿಕ್ ಗೊತ್ತಾಗ್ಬಿಡ್ತದೆ. ಕೆಲವು ಜನ ಎಲ್ಲ ಬಿಸ್ನೆಸ್ ಮೈಂಡು, ಏನೋ ಅವರು ಪ್ರಾಫಿಟ್ ನೋಡ್ತಾರೆ, ಏನು ಹೇಳಿ, ಅವ್ರ ಪ್ರೊಫೆಷನ್ ನೋಡ್ತಾರೆ ಸರ್. ಒಳ್ಳೇದು ಕೆಟ್ಟಿದ್ದು ನೋಡಲ್ಲ. ಬೆಳೆಗೆದ್ರೆ ಏನು, ಅವ್ರ ಬಿಸ್ನೆಸ್ ಅವ್ರದ್ದು. ಯಾವುದನ್ನಾಗಲಿ ಹಾಕಬೇಕು, ಅವ್ರು ಕಾಸು ಮಾಡ್ಕೊಬೇಕಷ್ಟೆ. ಇರೋದಿದ್ದಂಗೆ ಫ್ಯಾಕ್ಟ್ ಯಾರೂ ಹೇಳಲ್ಲ. ಈ ಜನಗಳು ಹಂಗೆ ಬಾರ್ಗೇನಿಂಗ್ ಮಾಡ್ತಾರಲ್ವಾ, ಅಲ್ಲೇ ಯಾಕಯ್ಯ ಅಷ್ಟು ಕೊಡ್ತಾರೆ, ಇಷ್ಟು ಕೊಡು, ನೀನು ಯಾಕೆ, ನಿನಗೂ ಕೊಡ್ತೀನಿ ಹೋಗು ಅಂತಾರೆ. ಮೇಕೆತ್ ಕೊಡ್ತೀನಿ ಅಂತ ಹೇಳ್ತಾರೆ, ಕುರಿದು ಹಾಕಿರ್ತಾರೆ. ಜನಗಳು ಕಮ್ಮಿ ಸಿಕ್ತು ಅಷ್ಟೇ ಸಾಕು. ಅವ್ರು ಯಾವ್ದು ಕೊಟ್ಟಾರೋ ಯಾರು ಗೊತ್ತಿರ್ತದೆ ಸರ್. ಹಾಂ, ಈ ಮಟನ್ ಇದೆಯಲ್ಲ ಸರ್, ಈ ನಮ್ಮ ವಾತ್ಗಳ ಮಟನ್ನು ಹೆಚ್ಚು ಕಡಿಮೆ 900ರಿಂದ 1000 ರೂಪಾಯಿ ಬೀಳ್ತದೆ. ನಮಗೆ ಗೊತ್ತಲ್ಲ. ಕೆಲವು ಜನ ತಗೊಂಡು ಹೋಗ್ತಾರೆ, ಕೆಲವು ಜನ ತಗೊಂಡು ಹೋಗಲ್ಲ. ಯಾಕಪ್ಪ ಇಷ್ಟು ಅಂತಾರೆ. ನಿಮ್ಗೆ ಇಷ್ಟ ಬಂದರೆ ತೊಗೊಂಡೋಗಪ್ಪ, ಇಲ್ಲ ಹೋಗಪ್ಪ ಅಂತೀವಿ. ಯಾರೋ ಕಯಾಸ್ಬಿಡ್ತಾರೆ, ಹಾಕಿ ಸರ್ ತಗೊಂಡು ಹೋಗ್ತೀವಿ ಅಂತಾರೆ. ನಾವೇನು ಯೋಚನೆ ಮಾಡೋದಿಲ್ಲ. ಬಿಸ್ನೆಸ್ ಮಾಡೋಣ. ಆಫರ್ ಕ್ಲೋಸಸ್ ಸೂನ್.